ಪ್ರಿಯೆ ಬಾವೀಗ ಮನಮೋಹನ ಸ್ವಾಮಿ ಬಾವೀಗ ಮನಮೋಹನ ಬಾವೀಗ ಪ್ರಿಯೆ ಬಾವೀಗ ಸ್ವಾಮಿ ಬಾವೀಗ ಮನಮೋಹನ ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ.
ಯುದ್ಧವು ಇಂದು ಅನಿವಾರ್ಯ. ಆದರೆ ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಕೌರವರ 11 ಅಕ್ಷೌಣಿ ಸೈನ್ಯ, ಭೀಷ್ಮ, ದ್ರೋಣ, ಕೃತವರ್ಮ ಮುಂತಾದ ಮಹಾರಥಿಕರು ಒಂದು ಕಡೆ, ಪಾಂಡವರ 7 ಅಕ್ಷೌಣಿ ಸೈನ್ಯ ಮತ್ತೊಂದು ಕಡೆ. ಇವು ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲಿಕ್ಕೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಿದೇವ. ಶಾಂತಿ ಪ್ರೇಮ ಮೂರ್ತಿಯ ಸಮಾಧಾನವೇ ದವೆಲ್ಲ ಕೋಮಲಾಂಗಿ ವಿಫಲವಾಯ್ತು. ಸಮಾಧಾನವೇ ದವೆಲ್ಲ ಕೋಮಲಾಂಗಿ ವಿಫಲವಾಯ್ತು. ದಮನ ತಂಡ ಪಾಪಹಾರಿಣಿ ಭಯವಿದ್ದೇಕೆ ಕಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಧರ್ಮರಾಜದ ಪದಗೆ ರುಕ್ಮಿಣಿ ಧರ್ಮರಾಜದ ಪದಗೆ ಧರ್ಮಜೋತವೇ ಗದಗೆ ಧರ್ಮರಾಜದ ಪದಗೆ ಧರ್ಮಜೋತವೇ ಗದಗೆ ಕರ್ಮ ಭೂಮಿ ಭಾರತವು ಧನ್ಯ ಮಾಡುತ್ತೆ ಕಾಂತೆ ಧನ್ಯ ಮಾಡುತ್ತೆ ಧನ್ಯ ಮಾಡುತ್ತೆ ಧನ್ಯ ಮಾಡುತ್ತೆ. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು
ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮುಷವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಥದಿಂದ ತೋಯಿಸಿ ವೀರ ದರ್ಪದಿಂದ ಸುದೃಢವಾಗಿ ಮಾಡಿ ಪುಣ್ಯ ಬೀಜವನ್ನು ಬಿತ್ತುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ಬೆಳೆದು ಜಗತ್ತಿಗೆ ಧರ್ಮ, ದರ್ಶನ, ರಾಜನೀತಿ, ವಿಜ್ಞಾನ ಮುಂತಾದ ಅನರ್ಘ ಫಲಪುಷ್ಪಾದಿಗಳನ್ನು ಜಗತ್ತಿಗೆ ಕೊಡುವೆನು. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತದಿಂದ ಜಡ ಜಗತ್ತನ್ನೇ ಜೀವಂತ ಮಾಡಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿಗೆ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸಿದ ಹೊರತಾಗಿ ಮತ್ಯಾವ ಉಪಾಯವಿಲ್ಲ. ಆರ್ಯವರ್ತಕ್ಕೆ ಇಂಥ ವ್ಯವಸ್ಥೆಯು ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮದ್ದರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ರೋಗವು ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ಪ್ರೇಯಸಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸಿ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಸಂಧಿಗೆ ಪ್ರಯತ್ನಿಸುವೆನು. ಆದರೆ ಈ ನಿನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದೇನೋ ನೋಡೋಣ. ನಯನ ಮನೋಹರಿಗೆ ಪ್ರಿಯ ಸುಂದರ ವದನ, ನಯನ ಮನೋಹರಿಗೆ, ನಯನ ಮನೋಹರಿಗೆ ಪ್ರಿಯ ಸುಂದರ ವದನ, ನಯನ ಮನೋಹರಿಗೆ ಮಂದನ ಗಿರಿಧರ ನರಸಿದಯಾಮಯ ಮಂದನ ಗಿರಿಧರ ನರಸಿದಯಾಮಯ ತಿಲಕ ಶ್ರೀ ಕಮಲ ಮುಖಿಯೇ ಕುಂಡಲಿಯೇ ಆನಂದದ ತಿಲಕ ಶ್ರೀ ಕಮಲ ಮುಖಿಯೇ ಕುಂಡಲಿಯೇ ಆನಂದದ ಸಿರಿಯೇ ನಯನ ಮನೋಹರಿಗೆ ಪ್ರಿಯ ಸುಂದರ ವದನೆ, ನಯನ ಮನೋಹರಿಗೆ. ಕೂರ್ಮವತಾ
ಗಂಧ ಪರಿಮಳವ ತರಿದೆ ಅಂದ ಆಸೆಲ್ಲ ಹೊರದೆ ಗಂಧ ಪರಿಮಳವ ತರಿದೆ ಅಂದ ಆಸೆಲ್ಲ ಹೊರದೆ ಮನ ಮಂದಿರದಳು ನೆಲದೆ ಆ ಬಲವನ್ನು ತೋರುವೆ ನಿಲ್ಲುಕೊಂಡಿಲ್ಲ ಮರೆ ನಯನ ಮನೋಹರಿಗೆ ಪ್ರಿಯ ಸುಂದರ ಬದನೆ ನಯನ ಮನೋಹರಿಗೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಕೃಷ್ಣ
ಪರಾಕ್ರಮ ಶಾಲೆಯ ಪತ್ನಿಯಾಗಿ ಈ ನನ್ನ ಬಿಚ್ಚದ ಮುಟ್ಟಿದ ಕಟ್ಟಿದೆ ಕಾಳನ್ನು ಕಳಿಬೇಕಾಯ್ದ. ವ್ಯಸನದಿಂದಿರುವೇಕೆ? ನಿನ್ನನ್ನೊಲಿಸಲು ನಾನಿಲ್ಲವೇ? ಈ ಜಗದೊಳಗೆ ಅತ್ಯಾಧಿಕ ಬಲಶಾಲಿಯಾದ ಭೀಮನ ಶೌರ್ಯವು ನಿನಗೆ ತಿಳಿಯದೆ? ಚಿಂತೆ ಏನಿದೆ ಮತ್ತೇನು ಸ್ವಾಮಿ, ಕಾಡಿನ ವನವಾಸವು ಸೇರಿ ಆಯಿತು. 2 ದಿನಗಳಾದರೂ ಸುಖವಾಗಿರണമെಂದರೆ ಹೆಜ್ಜೆಗೂ ಈ ಅಪಮಾನ. ದೇವಿ, ಸಾಕು ಮಾಡು ಇನ್ನೊಂದು ಬಿರುದು ಹುಡುಗನ್ನು. ಹಿಂದೆ ನಿನಗೆ ಒದಗಿದ ವಿಪತ್ಪರಗಳನ್ನು ಪರಿಹರಿಸಿ ಕಾಪಾಡಿದವರಾರು ಈ ಪ್ರಚಂಡ ಭೀಮನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದೆ ಹೇಳಿ ಎಂದು ಭಾವಿಸಿದೆಯಾ? ಚಾಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳ ಇನ್ನು ಮುಂದಾದರೂ ಸರಿಯೇ, ಸಪ್ತ ಸಾಗರಗಳು ಏಕಕಾಲ ಬದ್ಧವಾದರೂ ಸರಿಯೇ, ಆ ತ್ರಿಮೂರ್ತಿಗಳ ಎದುರಾದರೂ ಸರಿಯೇ, ಆ ದುರುಳ ಕೌರವರ ಶತರುಂಡಗಳನ್ನು ಈ ಭೂಮಿಗೆ ಉಳಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬರದಿದ್ದರೆ ನಾನು ಬಂಡ ಬಗರನ್ನು ಕೊಂಡ ಮಹಾಪ್ರಚಂಡ ಭೀಮನೇ ಅಲ್ಲ. ಹೌದೌದು, ನೀವೇ ಅಲ್ಲವೇ ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು. ದೇವಿ, ನಿಲ್ಲಿಸೋ ನಿನ್ನ ಮಗಳಿಗೆ ಮಾತುಗಳನ್ನು. ಎಂದು ನಾನು ಸಮಾರಾಂಗಣದ ಮಧ್ಯದಲ್ಲಿ ಆ ದುರ್ಯೋಧನನ ರಾಜ ಕಿರೀಟವನ್ನು ನನ್ನ ಎಡೆಯಿಂದ ಪುಡಿ ಮಾಡುವೆನೋ ಎಂದು ಈ ನನ್ನ ನೆಚ್ಚಿದ ಗದೆಯಿಂದ ಅವನ ತೊಡೆಯನ್ನು ನುಚ್ಚು ನೂರು ಮಾಡುವೆನೋ ಅಂದು ನನ್ನನ್ನು ಹೊಗಳುವಂತೆ. ಅಲ್ಲಿಯವರೆಗೂ ನನ್ನ ಈ ನಿನ್ನ ಮಾತುಗಳು ನನಗೆ ಅನಾವಶ್ಯಕ. ಓಹೋ, ಮಧ್ಯಮ ಪಾನ ಪರಶುಮ ವೆಚ್ಚಿಸಿ ಪಾಶುಪದಾಸನ ಪಡೆದ ಮಹಾವೀರ. ಕಾಳೆಯ ಗೆಜ್ಜೆಯನ್ನು ಕಟ್ಟಿಕೊಂಡು ಉತ್ತರೆ ನಾಟ್ಯವನ್ನು ಕಳಿಸಿದ ಈ ಕಿಡಿ ಪೌರುಷ ಎಲ್ಲೆಡೆಗೆ ಹೋಯ್ತೋ ನಾ ಬೇರೆ ಕಾಣೆ. ಪಾಂಚಾಲಿ, ಒಂದು ರಾಜಸಭೆಯಲ್ಲಿ ಅಗ್ರಜನ ಧರ್ಮಪಾಶಕ್ಕೆ ಬದ್ಧನಾಗಿ ಮಂತ್ರಮುಗ್ಧವಾದ ಸಿಂಹದಂತೆ ಷಡಕಾಲ ಮೌನ ವಹಿಸಿದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಪಾಂಡವನವನ್ನು ದಯಿಸಿ ಕಾಲರೇಖ ನಿವಾತಕರನ್ನು ವರ್ಧಿಸಿ ಅರನ ಮೆಚ್ಚಿಸಿ ಪಾಶುಪತಾಸ್ತ್ರಂ ಜಯಿಸಿ ಆ ಪಾಂಡವರ ಯಶೋದುಂದುಬಿಯನ್ನು ದೇವಲೋಕದಲ್ಲಿ ಬೆಳಗಿದ ಈ ಗಾಂಡೀವಿಯ ಪರಾಕ್ರಮದೆದುರು ನಿನ್ನ ನಿಂದನೆ ನುಡಿಯ ಕೇಳು. ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ನನ್ನ ಗಾಂಡೀವದಿಂದ ತರಂಗವಾಗಿ ಸಿಡಿಲಿನಂತೆ ಹೊರಹೊಮ್ಮುವ ದಿವ್ಯಾಸ್ತ್ರಗಳು ಆ ಕೌರವರ ಗುಂಡಿಗೆಯನ್ನು ಸೇಳುವವು. ತುಂಬಿದ ರಾಜ್ಯಸಭೆಯಲ್ಲಿ ನಿನ್ನನ್ನು ಅಪಮಾನಿಸಿದಾಗ ಆ ದುರುಳ ದುರ್ಯೋಧನನ ಮಾತಿಗೆ ಮಾತು ಗೈಸಿ ಗಹಗೈಸಿ ನಕ್ಕನಲ್ಲ ಆ ಸೂತ, ಅವನ ಶಿರಸ್ಸನ್ನು ಛೇದಿಸುವುದಾಗಿ ನಾನು ಮಾಡಿದ ಶಪಥವನ್ನು ಮರೆತಿರುವೆಯಾ? ಇಂತಹ ಗಂಡಂದಿರು ನಿನಗಿರುವಾಗ ನೀನೇಕೆ ಚಿಂತಿಸುವೆ? ಶಾಂತಳಾಗು. ಹೆಂಗಸಾದ ನನ್ನ ಮುಂದೆ ಜಂಬ ಕೊಚ್ಚಿಕೊಂಡರೆ ಪ್ರಯೋಜನವೇನು? ಆಗಲೇ ಶ್ರೀಕೃಷ್ಣ ಪರಮಾತ್ಮ ಬರುತ್ತಿರುವರು. ಸಹೋದರ ಭೀಮಾರ್ಜುನರೇ, ಕೌರವರ ಕಪಟ ಜೂಜಾಟದಿಂದ ಸಕಲ ಸಾಮ್ರಾಜ್ಯವನ್ನೂ ಕಳೆದುಕೊಂಡ ನಾವು
ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಿಮ್ಮೆಲ್ಲರ ಸಹಕಾರದಿಂದ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ನಾವು ಕಳೆದಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ಪಡೆಯಬೇಕೆಂದು ಆ ಕೌರವರು ಹೇಳಿರುವಾಗ ಈ ಮಾತುಗಳು ನನಗೆ ಒಪ್ಪುವುದಿಲ್ಲ. ಸಹೋದರ ಭೀಮಾರ್ಜುನರೇ, ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಸಂಧಾನದಿಂದಲೇ ಪಡೆಯಬೇಕೆಂದು ನನ್ನ ಇಚ್ಛೆ. ಇದಕ್ಕೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರೆ. ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವವುಳ್ಳ ನಿನಗೆ ಪ್ರತಿ ಉತ್ತರವನ್ನು ನುಡಿದೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಯಿಂದ ಹಲ್ಲೋಲ ಕಲ್ಲೋಲವಾದ ನಮ್ಮ ಧೈರ್ಯವು ಸತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತ ದ್ವೀಪೋದ್ಗಾರ ನವ ಮಾರ್ಗಗಳೇ ಚಲಿಸಬಹುದು. ನರ, ಸುರ, ಕಿನ್ನರ, ಕಿಂಪರ್ಷ, ಯಕ್ಷ ಪಾಲಾಕ್ಷಣೆ ಎದುರಾಗಲಿ. ಕ್ಷತ್ರಿಯೋಚಿತ ಧರ್ಮವನ್ನು ನುಂಗಿದ ಆ ಕುರುಕುಲವನ್ನು ತಲೆ ಬಿಡುವುದಿಲ್ಲ. ಈ ಭರತ ಭೂಮಿಯನ್ನು ಛಿದ್ರವಾಗಿ ಹೊರಟಿರಲ್ಲ ಆ ಕುಂದಿ ಕೌರವ. ಅದು ಅಲ್ಲದೆ ನಮ್ಮ ಈ ಪಾಂಚಾಲಿಯನ್ನು ತಟ್ಟಿ ಕೂಡಲು ಕರೆದನಲ್ಲ, ಅವನ ಅಟ್ಟಹಾಸ ಎಷ್ಟರ ಮಟ್ಟಿರುವುದು ನಾನು ನೋಡಲೇಬೇಕು. ಈ ಭರತ ಭೂಮಿಯಲ್ಲಿ ಸ್ತಂದ ಸಮಾರಂಭ ಯಾರಿಲ್ಲವೆಂದು ಎಕ್ಕಿದ ಹುಚ್ಚು ಮಾನವನ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಪಾಂಡವರೇನು ಬಲ ಇರಲಿಲ್ಲ. ಅವನಂತಹ ಚಲವಂತನಾದರೆ ಪಣತಟ್ಟು ರಣಾಂಗಣದಲ್ಲಿ ಕೋಟ್ಯಾಧ್ಯಕ್ಷರಾಗಿ ಬಂದರೂ ಸಾಟಿ ಇಲ್ಲದೆ ಕುರು ರಕ್ತವನ್ನು ಈ ಭೂಮಿಗೆ ಹರಿಸೇ ಬಿಡುವನು. ಯುದ್ಧ ಯುದ್ಧ ನಾನು ಅದಕ್ಕೆ ಸದಾ ಸಿದ್ಧ. ಕುರುಳ ಕೌರವನನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವನೆ. ಅಗ್ರಜ ಕುರುಳ ಕೌರವನನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ಅಗ್ರಜ ರಣದಳವರ ರಕ್ತಪಾನ ಮಾಡದಿರುವನೆ. ಭಕ್ತಿಯ ಮುಡಿ ಮುಟ್ಟಿದವನು ಮೆಟ್ಟಿಕೊಳ್ಳು ಕಾದನು ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವನು ಮೆಟ್ಟಿಕೊಳ್ಳುವೆ ಕಾದನು ಮೆಟ್ಟಿಕೊಳ್ಳುವೆ. ಧರ್ಮದ ಕಟ್ಟಿದವನು ಮರಣಗೊಳಿಸದೆ ಕರೆಯಲಿರಲು ಬಿಡುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ಅಣ್ಣ ಧರ್ಮ ತತ್ಪರರಾದ ತಮ್ಮ ಆಜ್ಞೆಗೆ ವಿರುದ್ಧವಾಗಿ ನುಡಿಯುವುದಿಲ್ಲ. ಆದರೆ ಕಳವು ವಿರೋಧಿ ಕೌರವರ ತಲೆಗಳನ್ನು ಛೇದಿಸದೆ ಬಿಡುವುದಿಲ್ಲ. ನಿಮ್ಮ ಸತ್ಯವಾಕ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಆದರೂ ಯುದ್ಧವು ನಡೆದಿರಬೇಕು. ಸಹೋದರರೇ, ಸಹಸ್ರ ವರ್ಷಗಳು ತಪಸ್ಸು ಮಾಡಿದ್ದು ವ್ಯರ್ಥವಾದರೆ ಪುನಃ ಅದನ್ನು ಪಡೆಯಲಾದೀತೆ? ಇಲ್ಲ, ಪುನಃ ಪಡೆಯಲಾಗುವುದಿಲ್ಲ. ಈ ನಿಮ್ಮೆಲ್ಲರ ಬಯಕೆ ಧರ್ಮ ಸಮ್ಮತವಾದರೆ ಫಲಾಫಲಗಳನ್ನು ಚಿಂತಿಸುವ ಅಗತ್ಯವಿಲ್ಲ. ಈಗ ನಮಗುಳಿದಿರುವುದು ಸಹನೆ, ಶಾಂತಿ. ಶಾಂತಿ ಶಾಂತಿ ಶಾಂತಿ. ಇನ್ನ ಬಿಟ್ಟಲವೇ ನನ್ನ ಈ ನಿನ್ನ ಹುಚ್ಚುತನದ ಭ್ರಾಂತಿ. ಗಂಡುತನದ ಬಂಡರನ್ನು ಮುಷ್ಟಿ ಮಾತ್ರದಿಂದಲೇ ಸಂಗಡುವುದು ಮೂಜಗವನ್ನು ಜಯಿಸಬಲ್ಲ ಪಾಂಡವರೇನು ಬಲೈನರನಣ್ಣ. ಅವರಂತಹ ಚಲವಂತರಾದರೆ ಅಗ್ರಜ ಈ ಪಾಂಡವರ ಮಾನ ಮಣ್ಣು ಪಾಲಾಗುವ ಮುನ್ನ ಭಯಂಕರವಾದ ಯುದ್ಧ ನಡೆದಿರಬೇಕು. ಅಲ್ಲಿಯವರೆಗೂ ನಿಮ್ಮ ಧರ್ಮದ ಕಟ್ಟಿಗೆ ಒಳಪಟ್ಟು ನಾವು ಪಟ್ಟ ಕಷ್ಟಗಳೇ ಸಾಕು. ಇನ್ನು ಮುಂದೆ ನಾನು ಮಾತ್ರ ಶಾಂತಿ ಸಹನೆ ಸಹಿಸುವುದಿಲ್ಲ, ಸಹಿಸಲಾಗದು. ವೈರಿ ಕುಲಾದವರನ್ನು ಹೊಡಿಸುವನು ಅಗ್ರಜ. ವೈರಿ ಕುಲಾದವರನ್ನು ಹೊಡಿಸುವನು. ಸಿರಿಯಿಂದಲದು ದುರಹಂಕಾರದು, ಸಿರಿಯಿಂದಲದು ದುರಹಂಕಾರ. ಧಿಕ್ಕರಿಸಲು ಸಾಕಿ ನಿನ್ನರು. ವೈರಿ ಕುಲಾದವರನ್ನು ಹೊಡಿಸುವನು. ಅಂತರೆಂಬುವ ಅಕ್ಕರೆ ಇಲ್ಲದ ಸಕ್ಕಿದ ಗುಂಡಿಗಳು ದುಷ್ಟ. ಅಂತರೆಂಬುವ ಅಕ್ಕರೆ ಇಲ್ಲದ ಸಕ್ಕಿದ ಭಕ್ತಗಲ್ಲವ ಭಕ್ಷಿತ ನಮಗ ನ್ಯಾಯ ಲೆಕ್ಕಿಸದೆ
ಈಗೇನು ಮಾಡಲಿ? ನನ್ನ ಸಹೋದರರ ಇಚ್ಛೆಯಂತೆ ನಡೆಯಲಿ ಅಥವಾ ಈ ಭರತ ಭೂಮಾತೆಯನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಲಿ? ನನಗೊಂದು ತೋಚದಂತಾಗಿದೆಯಲ್ಲ. ಸಹೋದರ ಭೀಮಾರ್ಜುನರೇ, ಈ ವಿಚಾರದಲ್ಲಿ ನಾವು ದುಡುಕುವುದು ಬೇಡ. ನಮ್ಮೆಲ್ಲರ ಅಭಯದಾತನಾದ ಶ್ರೀಕೃಷ್ಣನು ಬರಲಿ, ನಂತರ ಮುಂದಿನ ವಿಚಾರಗಳ ಬಗ್ಗೆ ಆಲೋಚಿಸೋಣ. ದೇವಾಲಿ ದಯತೋ ದಿನರ ದಾತ ದೇವಾಲಿ ದಯತೋ ದೇವಾಲಿ ದಯತೋ ಸಮ್ಮತಿ ದಾದ ಸುಜನರ ಬೇಡ ಸಮ್ಮತಿ ದಾದ ಸುಜನರ ಬೇಡ ಸಮ್ಮತಿ ದಾದ ಸುಜನರ ಬೇಡ ಭಾವಾತೀತ ಭಾಗ್ಯ ವಿಧಾನ ಭಾವಾತೀತ ಭಾಗ್ಯ ವಿಧಾತ ದೇವಾಲಿ ದಯತೋ ದಿನರ ದಾತ ದೇವಾಲಿ ದಯತೋ ದೇವಾಲಿ ದಯತೋ ಅನುದಿನ ನಿಮ್ಮ ಘನಪಾದವ ಅನುದಿನ ನಿಮ್ಮ ಘನಪಾದವನ ಅನುದಿನ ನಿಮ್ಮ ಘನಪಾದವನ ಕನಸು ಮನದಿನಲ್ಲಿ ಧ್ಯಾನಿಸುತ್ತಿರುವೆ ಕನಸು ಮನದಿನಲ್ಲಿ ಧ್ಯಾನಿಸುತ್ತಿರುವೆ ದೇವಾಲಿ ದಯತೋ ದಿನರ ದಾತ ದೇವಾಲಿ ದಯತೋ ದೇವಾಲಿ ದಯತೋ ದೇವಾಲಿ ದಯತೋ ದೇವಾಲಿ ದಯತೋ ದೇವಾಲಿ ದಯತೋ ಅಣ್ಣ ಪರಮಾತ್ಮ, ಪಾಂಡುಪುತ್ರನ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿನಗೆ ಮಂಗಳವಾಗಲಿ. ಭಕ್ತರ ಪೋರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೋರೆವ
ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆಯಾ ದೇವ? ನೀನು ಈ ಪಾಂಡವರ ಮೇಲೆ ಇಟ್ಟಿರುವ ವಾತ್ಸಲ್ಯವು ಅಪಾರವಾದದ್ದು ದೇವ. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪಾಲನೆಯೇ ನನ್ನ ಪ್ರಮುಖ ಉದ್ದೇಶ. ಅದು ಹಾಗಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಶೆಗಾಗಿ ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಕಳೆದುಕೊಂಡು ಬಂದ್ರ ಪ್ರಯೋಜನವೇನು ಕೃಷ್ಣ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದಗಾಸೆಗಾಗಿ. ಪರಮಾತ್ಮ, ಮುರಹರಿ ಮಹಿಬನಾಗಿ ಪಾಪದ ಹೊರೆಯ ಧರಿಸನಯ್ಯ ಶಿರದಲ್ಲಿ. ಬಂಧು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ನೀತಿಸಿ ಸಹಿಸನೆ ದಿಟಲಿ ತೆರಳು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಪರಮಾತ್ಮ, ನನ್ನಿಂದ ಒಂದು ತೃಣಪ್ರಾವಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ನೀನು ಆ ದುರ್ಯೋಧನ ಬಳಿಗೆ ಹೋಗಿ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳು, ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ನಿಲುವೇನು ಧರ್ಮಸಮ್ಮತವಾಗಿದೆ. ಇದಕ್ಕೆ ನಿನ್ನ ಸಹೋದರರು ನಮ್ಮಗಳ ಅಭಿಮತವೇ ಕೃಷ್ಣ. ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ದೊಡ್ಡ ಧರ್ಮದ ಕಟ್ಟು ವೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬೆಳೆಸಿಕೊಂಡಿದೆ. ಅದನ್ನು ಗೋಣ ಬಂದರೆ ನಮ್ಮನ್ನು ಬಂಧಿಸಿದೆ. ಸುಡಬೇಕು. ಆಹಾ, ಭೀಮಸೇನ, ಹಾಗಾದರೆ ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ವಾಸುದೇವ, ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮಿಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನ ಅಭಿಮಾನದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ 7 ಜನ್ಮಕ್ಕೆ ಧಿಕ್ಕಾರ. ಭೀಮಾರ್ಜುನರಿರುವರು ಸಂಧಿಗೆ ಸಮ್ಮತಿಸಿದರು. ಇನ್ನು ನಕುಲ ಸಹದೇವರು ಅಣ್ಣನ ಆಜ್ಞಾಧಾರಕರು. ತಂಗಿ ದ್ರುಪದ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿಮ್ಮ ಪತಿಗಳ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತ ತಾನೇ? ಮಡದಿಗಾದ ಅಪಮಾನ ಕಡೆ ಲೇಷ ಮಾತ್ರ ಗಮನ ಕೊಡದೆ ಭಾರಿ ಭಾರಿ ಸಂಧಿಯನ್ನು ಪ್ರೇಮಿಸಿರುವ ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ಲೋಕಸಮ್ಮತ. ಜನಾರ್ದನ ವೇಣುನೀಲ ಪ್ರವೀಣ ಸರಗೊಡ್ಡಿ ಬೇಡಿದರು ತೋರದಿ
ಇವರು ನನ್ನ ಪತಿಗಳು. ಓ, ಪಾರ್ಥ, ಪಡುಗುಣ, ಕೀರ್ತಿ, ಧನಂಜಯ, ಶ್ವೇತವಾಹನ. ನಿನಗೇಕೆ ಬೇಕು ಈ ಗಾಂಡೀವ? ದೇವಿ! ಅದನ್ನು ಬಿಸಿಟ್ಟು ಕೈಗಳಿಗೆ ಸೌಟು ಸೌಟು ಹಿಡಿದುಕೊಳ್ಳಿ. ಓ, ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿಂತಿದ್ದ ಆ ಬಂಡ ಪಕ್ಕನನ್ನು ಕೊಂದ ಮಹಾ ದೋರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟ್ಟು ಕೈಗಳಿಗೆ ಸೌಟನ್ನು ಹಿಡಿದುಕೊಳ್ಳಿ. ಅಣ್ಣ, ಇವರು ಯಾರು ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ನೀನು ಆಜ್ಞೆಯ ಹೊಂದಿದ್ದರೆ ಸಾಕು ಅಣ್ಣ. ನಾನೇ ರಣರಂಗವನ್ನು ಪ್ರವೇಶಿಸಿ ಆ ವೈರಿಗಳನ್ನು ನಾಶ ಮಾಡಿ ನನ್ನ ಪ್ರತಿಜ್ಞೆಯನ್ನು ನಡೆಸಿಕೊಳ್ಳುವೆ. ಇಲ್ಲವಾದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ತ್ಯಾಗ ಮಾಡಬೇಕಾಗುತ್ತಣ್ಣ. ಪ್ರಾಣ ತ್ಯಾಗ ಮಾಡಬೇಕಾದೆ. ತಂಗಿ, ಶಾಂತಳಾಗಿ. ಸಹಜ ಇವರ ಅಭಿಪ್ರಾಯವೇ ಒಂದು, ಈಕೆ ಅಭಿಪ್ರಾಯವೇ ಬೇರಾಗಿತ್ತಲ್ಲ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯ ಬೇರೆ ಆಗಿತ್ತಲ್ಲ ಎಂದೇ ಅಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆ ಅಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಪ್ರಯೋಜನವಾದರೆ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವಯ್ಯ. ಸತಿಯ ಆರ್ತನಾದವನ್ನು ಆಲಿಸಬೇಕಾದ್ದು ಪತಿಗಳಾದ ನಮ್ಮಗಳ ಕರ್ತವ್ಯ. ಏಕೆ ಇನ್ನುಳಿದ ನಾಲ್ವರುಗಳ ಪತಿಗಳಲ್ಲವೇ? ಅವರೇನನ್ನು ಬಗೆಹರಿಸಲಿ, ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ. ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಗುಡಿಯ ಕಟ್ಟುವೆನೆನುತ ಕನಗದ ದಂಡದಿ ಆ ದುರುಳ ದುರ್ಯೋಧನನ ತೊಡೆಯಂ ಕುಲಿವೆನೆನುತ ಕೃಷ್ಣ ತುಳಿದೆಯೋ ನೀನಂದು ಗಂಡುಗಳಿ ತಂಪದ ನುಡಿಯ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಯೋ ಹಿಡಿಂಬ ಮನೋರ ಈ ನಿನ್ನ ಭೋಗ ಗಂಟದ ಕರಳಿರುವ ಬಿರುಳಿ ಕಣ್ಣೀರ ಕರೆದಿರವಲ್ಲವೇ? ನಿನ್ನ ಕಮ್ಮನಿಗೆ ಬದಲಾಗಿ ಹಾಗೆರ ಎಂಡಿನ ಕಣ್ಣಲ್ಲಿ ಸಹಸ್ರಾರು ಮಿಡಿಕ ಮನಿಸುತ್ತದೆ. ಕಾಲನ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಾಲ ಕಿಕ್ಕೂರು ಸಮುದ್ರವ ಸೆಳೆದು ತರುವಿನ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡಲ ಹೊಡಿಗೊಟ್ಟಿ ಪಾದಕ್ಕೆ ದುರ್ಯೋಧನ ತೊಡೆಯ ರೂಪದ ಸುತ್ತ ಕಟ್ಟಿಸುವೆ ಈ ನಿನ್ನ ಬಿರುಮುಡಿಯ ಪಡೆದಿರುಗದ. ಹೇ ನರಕಾಸುರ ಮರ್ದನ, ಕೇಳನ್ನ ವಿಭುದ. ಗುಡಿಗೆ ಈ ಭೂಮಿ ನಡಿಗೆ ಹೊಕ್ಕಿ ರಾಮಚಂದ್ರ ಗುರುವರ ಶಿರವನ ಕಡಿಯದ ಬಿಡದ ಗುರುವರ ಶಿರವನ ಕಡಿಯದ ಬಿಡದಲ್ಲಿ ಒಳಗಿದ್ದ ಸರಣಿಗಂತದಲ್ಲಿ ಮಲಗಿದ್ದ ಗುರುಕುಲವ ಕರಗಿದೆ ಸರಣಿ ಕೌರವನ ಪರಿಪರಿವಿದೆ ಗುರುಳ ಕೌರವನ ಪರಿಪರಿವಿದೆ ಗುಡಿಗೆ ಈ ಭೂಮಿ ನಡಗಿತು ಹೊಕ್ಕಿ ರಾಮಚಂದ್ರ ದಯಮಾಡಿ ಸದ್ಯ ನಿರಾಕರಿಸಿಬಿಡು. ಪರಮಾತ್ಮ ಪಾಲಾಕ್ಷಣ ಮೆಚ್ಚಿಸಿ ಒಡೆದನೆ ಪಾಶುಪತಾಶ್ರಮಂ ಪಾಲಾಕ್ಷಣ ಮೆಚ್ಚಿಸಿ ಒಡೆದನೆ ಪಾಶುಪತಾಶ್ರಮಂ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆನೆ ವಿಜಯನೆಂಬ ಬೆಸರಂ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಲ್ದಿಹ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಲ್ದಿಹ ಅನುಜರ ಈ ಪರಿ ನೋಯಿಪುದು ತರವೆ ಧರ್ಮ ಜಗೆ
ಎಂದಿಗೆ ಶಾಂತಿ ಸಮಾಧಾನ ಅಲ್ಲವೇ? ಈ ಸವ್ಯಸಾಚಿಯ ಕ್ರೋಧಾಗ್ನಿಯು ದಗದಗಿಪ ಕಾಲಾಗ್ನಿಯಂತೆ ಆ ಕುರುವಂಶವನ್ನು ಸುಡಲು ಕೆರಳಿ ನಿಂತಿರುವಾಗ ಆ ಕರ್ಣನ ಚಿರಸ್ಸನ್ನು ಭೂಮಿಗೆ ಉರುಳಿಸುವನು. ಅಂದೇ ನನ್ನ ಮನಸ್ಸಿಗೆ ನೆಮ್ಮದಿ. ಆ ಕೌರವರಿಗೂ ನಮಗೂ ಸಂಧಿಯೇ ಅಸಾಧ್ಯ. ಯುದ್ಧವು ನಡೆದೇ ತೀರಲೇಬೇಕು. ಧರ್ಮನಂದನ, ಪರಮಾತ್ಮ, ಕಂಡೆಯ ನಿನ್ನ ಸಹೋದರರ ಅಭಿಪ್ರಾಯವನ್ನು. ಅಂತರಂಗದಲ್ಲಿ ಸಂಧಿಗೆ ಸಮ್ಮತಿಸಿದೆ, ಆದರೂ ಬಹಿರಂಗದಲ್ಲಿ ಸೇಡಿನ ಜ್ವಾಲೆಯು ಕೊತನೇ ಉರಿಯುತ್ತಿರುವುದು. ಅದನ್ನು ತವಗಿಸಲಾಗದೆ ತವಕ ಪಡುತ್ತಿರುವರು. ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಯಾವ ನಿರ್ಣಯವನ್ನು ಕೈಗೊಂಡಿವೆ? ಪರಮಾತ್ಮ, ಕಾಳಗ ಗೈವುದು ಅಸಮತವೇ ನನಗೆ. ಪರಮಾತ್ಮ, ಕಾಳಗ ಗೈವುದು ಅಸಮತವೇ ನನಗೆ. ಚಾಳಿಸಬೇಡನ್ನ ಬೇಡುವೆ ದೇವ. ಪರಮಾತ್ಮ, ಚಾಳಿಸಬೇಡನ್ನ ಬೇಡುವೆ ದೇವ. ಕದನವು ಬೇಡೆ ಮಗೆ ಓ ದೇವ, ಕದನವು ಬೇಡೆ ಮಗೆ. ಕೃಷ್ಣ, ಧರ್ಮನಂದನ, ಶಾಂತಿಯಿಂದಲೇ ರಾಜ್ಯವ ಪಡೆವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಅಂದವ ಮಾಡೆಂದು ಬೇಡುವೆ ದೇವ. ಕೃಷ್ಣ, ಅಂದವ ಮಾಡೆಂದು ಬೇಡುವೆ ದೇವ. ಕದನದಿಂದೊದಗುವ ಪಾಪದ ಫಲವೇನು? ಕದನದಿಂದೊದಗುವ ಪಾಪದ ಫಲವೇನು? ಕದನವು ಬೇಡೆ ಮಗೆ ಓ ದೇವ, ಕದನವು ಬೇಡೆ ಮಗೆ. ಕೃಷ್ಣ, ಕೃಷ್ಣ, ಕೃಷ್ಣ. ಪರಮಾತ್ಮ, ಧರ್ಮನಂದನ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು. ಇನ್ನೊಂದು ಸಾರಿ ಆ ದುರ್ಯೋಧನ ಬಳಿಗೆ ಹೋಗಿ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳು. ಆ ದುರ್ಯೋಧನ ಅರ್ಧ ರಾಜ್ಯವನ್ನು ಕೊಡಲು ಸಮ್ಮತಿಸಿದರೆ 5 ಗ್ರಾಮಗಳನ್ನಾದರೂ ಕೊಡುವಂತೆ ಕೇಳು. ಯುದ್ಧವು ಖಂಡಿತ ಬೇಡ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗೋಸ್ಕರವಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಕೋಪವು ಶಮನವಾಗಲೇಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರು ಬತ್ತಿ ಹೋಗಲೇಬೇಕು. ಅದಕ್ಕಾಗಿ ನಾಡಿನ ಕುರುಸಬೇಕು. ತಂಗಿ ಅಣ್ಣ, ದೃಪದ ನಂದಿನಿ, ಏಕಮ್ಮ ರೋಧಿಸುತ್ತಿರುವೆ? ಅಣ್ಣ, ಧರ್ಮಪುತ್ರನು ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತಮ್ಮಲ್ಲಿ ಸೊರಗೊಡ್ಡು ಬೇಡಿಕೊಳ್ಳುವೆನು ಅಣ್ಣ. ಹನುಮಂತ, ವೇದನೆ ಸೋದರಿ, ವೇದನೆ ಸೋದರಿ, ಚಿಂತಿಸದಿರು ಸೋದರಿ. ಅಣ್ಣ, ಪದ ಕುರುಡರು ನಿನ್ನನ್ನು ಸಭೆಯೊಳಗಂದು ನುಡಿಗಿಡಿದಳಗಂದು ಸರ್ವರೆದುರಿನೊಳು ಮಹಾಪಾಲಿಸಿ
ಖಂಡಿಸಲಿಲ್ಲವೇ ನಾನೋಡಿ ಚಿಂತಿಸಬೇಡ ತಂಗಿ, ನಾನು ಹೇಗಾದರೂ ಮಾಡಿ ಆ ಕೌರವನನ್ನು ಕೆಣಕಿ ಯುದ್ಧವನ್ನೇ ಕಲ್ಪಿಸಿಕೊಂಡು ಬರುವೆನು. ನೀನು ಶಾಂತಳಾಗಿರು. ಹಾಗೆಗಲೇ ಅಣ್ಣ.